ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿನ್ನು ಈ ಅಗಾಧ ಬ್ರಹ್ಮಾಂಡದ 1%ಕ್ಕಿಂತಲೂ ಕಡಿಮೆ ಅಂಶವನ್ನ ತಿಳಿದುಕೊಂಡಿದ್ದೇವೆ. ಇಲ್ಲಿ ನಮಗೆ ತಿಳಿಯದ್ದು ಸಾಕಷ್ಟಿದೆ. ಅಂದ್ರೆ ಬ್ರಹ್ಮಾಂಡದ 99% ಭಾಗಕ್ಕೆ ನಾವಿನ್ನೂ ಸಹ ಅಪರಿಚಿತ. ಆದರೆ ನಾವು ತಯಾರಿಸಿ ಗಗನಕ್ಕೆ ರವಾನಿಸಿರುವ ವೊಯೇಜರ್ 1 ಅಂತರಿಕ್ಷವು ಈಗಾಗಲೇ ಪಕ್ಕದ ಸೌರ ವ್ಯೂಹವನ್ನ ತಲುಪಿದೆ ಎನ್ನಲಾಗುತ್ತೆ. ನಾವೆಂದಿಗೂ ಸಹ ನೋಡದಂತಹ ಬ್ರಹ್ಮಾಂಡದ ರಹಸ್ಯವನ್ನ, ಗಮ್ಯವನ್ನ ಈ ವೊಯೇಜರ್ ನೋಡಲಿದೆ. ಇದನ್ನ 1977 ಸೆಪ್ಟೆಂಬರ್ 5 ಅಮೆರಿಕಾದ ನಾಸಾ ಸಂಸ್ಥೆಯು ಅಧಿಕೃತವಾಗಿ ಅಂತರಿಕ್ಷಕ್ಕೆ ಉಡಾಯಿಸಿತು. ಅಂದಿನಿಂದ ಅಂದ್ರೆ ಕಳೆದ ಸುಮಾರು 45 ವರ್ಷಗಳಿಂದಲೂ ಸಹ ಇದು ಬ್ರಹ್ಮಾಂಡವನ್ನ ಸುತ್ತುತ್ತಲೇ ಇದೆ. ಇದು ಭೂಮಿಯಿಂದ ಊಹೆಗೂ ಮೀರಿದಷ್ಟು ದೂರದವರೆಗೂ ಸ್ವತಂತ್ರವಾಗಿ ಹಾರಬಲ್ಲ ಮೊದಲ ಮಾನವ ನಿರ್ಮಿತ ವಾಹಕ ಎಂದು ಹೆಸರಾಗಿದೆ. ಇದು ಭೂಮಿಯ ಕಕ್ಷೆಯಾಚೆಗೂ ಸಹ ಹೋಗಿ ಶನಿಗ್ರಹ ಹಾಗೂ ಅದರ ಅನೇಕ ಉಪಗ್ರಹ ಅಥವಾ ಚಂದ್ರರ ಫೋಟೋವನ್ನ ಈ ರೀತಿ ಸೆರೆ ಹಿಡಿದು ಅದು ನಮಗೆ ರವಾನಿಸಿತ್ತು. ಈ ಚಿತ್ರಗಳು ಆಗ ಸಾಕಷ್ಟು ಚರ್ಚೆಗೂ ಹಾಗೂ ಅಚ್ಚರಿಗೂ ಸಹ ಕಾರಣವಾಗಿದ್ದವು. ಈಗಲೂ ಸಹ ಇದು ಅನಂತ ಬ್ರಹ್ಮಾಂಡವನ್ನ ಸುತ್ತುತ್ತಾ ರಿಸರ್ಚ್ ಮಾಡುತ್ತಲೇ ಇದೆ. ವೊಯೇಜರ್ 1 ಈಗ ಎಲ್ಲಿದೆ, ಇಲ್ಲಿವರೆಗೂ ಎಷ್ಟು ದೂರ ಸಾಗಿದೆ ಹಾಗೂ ಭವಿಷ್ಯದಲ್ಲಿ ಇನ್ನೂ ಸಹ ಎಲ್ಲಿಯವರೆಗೆ ಇದು ನಮ್ಮ ಜೊತೆ ಸಂಪರ್ಕದಲ್ಲಿರುತ್ತದೆ, ಇದು ಈವರೆಗೂ ತಾನು ಕಂಡಂತಹ ಅಚ್ಚರಿಗಳೇನು ಎಂಬ ಮುಂತಾದ ರೋಚಕ ಸಂಗತಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಅದು ಸುಮಾರು 45 ವರ್ಷಗಳ ಹಿಂದಿನ ಮಾತು. ಅಂದ್ರೆ 1977 ಸೆಪ್ಟೆಂಬರ್ 5 ಈ ವೊಯೇಜರ್ 1 ಎಂಬ ಉಪಗ್ರಹವನ್ನ ನಾಸಾ ಗಗನಕ್ಕೆ ಉಡಾಯಿಸಿತ್ತು. ಇದು ಮಾನವ ಚರಿತ್ರೆಯಲ್ಲೇ ಉಲ್ಲೇಖಿಸಬಹುದಾದಂತಹ ಒಂದು ದಿನ. ನಮ್ಮ ಸೌರವ್ಯೂಹದ ಶನಿಗ್ರಹ, ಗುರುಗ್ರಹ, ಚಂದ್ರ ಹಾಗೂ ಇತರೆ ಗ್ರಹಗಳ ಉಪಗ್ರಹಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ತಿಳಿಯುವ ಸಲುವಾಗಿ ಇದನ್ನ ಗಗನಕ್ಕೆ ಹಾರಿಸಲಾಗಿತ್ತು. ಇದು 2 ಬೃಹತ್ ತಾಮ್ರದ ಡಿಸ್ಕ್ಗಳನ್ನ ಹೊಂದಿದ್ದು ಮಾನವ ಸಂಕುಲದಿಂದ ಬ್ರಹ್ಮಾಂಡಕ್ಕೆ ರವಾನೆಯಾದ ಸಂದೇಶ ಎಂದು ಹೇಳಬಹುದು. ಈ ಸಂದೇಶಕ್ಕೆ ಪ್ರತಿಯಾಗಿ ಬ್ರಹ್ಮಾಂಡದ ಯಾವುದಾದ್ರೂ ಮೂಲೆಯಿಂದ ಯಾರಿಂದಲಾದ್ರೂ ಪ್ರತಿಕ್ರಿಯೆ ಬರುವುದೇ ಎಂದು ವಿಜ್ಞಾನಿಗಳು ಕಾತರಿಸಿ ಕಾದುಕೊಳ್ತಿದ್ದಾರೆ. ಈ ವೊಯೇಜರ್ 1 ವೊಯೇಜರ್ 2ಕ್ಕಿಂತಲೂ ಸಾಕಷ್ಟು ವಿಧದಲ್ಲಿ ಸುಧಾರಿಸಿದ ಯಂತ್ರ. ಇದು ವಿಶ್ವದಾಚೆಗಿರುವ ಏಲಿಯನ್ಸ್ ಅಥವಾ ಮಾನವಾತೀತ ಇಂಟೆಲಿಜೆನ್ಸ್ಗೆ ಮಾನವ ಜಾತಿ ತನ್ನ ಇರುವಿಕೆಯ ಬಗ್ಗೆ ಕೊಟ್ಟಿರುವ ಮಹತ್ತರವಾದ ಸುಳಿವು. ವೊಯೇಜರ್ 1 ತನ್ನೆದುರಿಗೆ ಹಾರಿ ಬರುವ ಆಸ್ಟ್ರಾಯ್ಡ್ಗಳನ್ನ ಸಹ ಭೇದಿಸಿ ಮುನ್ನುಗ್ಗಬಲ್ಲದು. ಆದರೆ ವೊಯೇಜರ್ 2ಗೆ ಈ ವಿಶೇಷ ಶಕ್ತಿ ಇಲ್ಲ. ವೊಯೇಜರ್ 1 ಉಪಗ್ರಹವು ಅಂತರಿಕ್ಷಕ್ಕೆ ಹಾರಿ ಗುರುಗ್ರಹದ ಅನೇಕ ವಿಶೇಷ ಫೋಟೋಗಳನ್ನ ಸೆರೆ ಹಿಡಿದು ಅದರ ಅನೇಕ ಚಂದ್ರರ ಬಗ್ಗೆಯೂ ಸಹ ಮಾಹಿತಿ ರವಾನಿಸಿದೆ. ಗುರುಗ್ರಹವು ನಮ್ಮ ಸೌರ ವ್ಯೂಹದಲ್ಲಿರುವ ಅತ್ಯಂತ ದೊಡ್ಡ ಗಾತ್ರದ ಗ್ರಹ. ಇದರ ಕುರಿತಾದ ಎಷ್ಟೋ ವಿಸ್ಮಯಗಳನ್ನ ವೊಯೇಜರ್ 1 ನಮಗೆ ತಿಳಿಸಿಕೊಟ್ಟಿದೆ. ಅದು ಗುರುಗ್ರಹದ ಚಂದ್ರರ ಮೇಲ್ಮೈನಲ್ಲಿ ಸಂಭವಿಸುವ ಅಪರೂಪದ ಜ್ವಾಲಾಮುಖಿಗಳ ಬಗ್ಗೆಯೂ ಸಹ ಚಿತ್ರಸಹಿತ ಮಾಹಿತಿ ರವಾನಿಸಿದೆ. ಅದು ತಾನು ಉಡಾವಣೆಯಾದ 2 ವರ್ಷಗಳಲ್ಲಿ ಅಂದ್ರೆ 1979 ಹೊತ್ತಿಗೆ ಗುರುಗ್ರಹದ ವಾತಾವರಣವನ್ನ ತಲುಪಿತ್ತು. ಗ್ರಹಗಳ ಉಪಗ್ರಹಗಳ ಬಗ್ಗೆ ನಮಗಿದ್ದ ಸಂಕುಚಿತ ಜ್ಞಾನವನ್ನ ಈ ವೊಯೇಜರ್ 1 ರವಾನಿಸಿದ ಫೋಟೋಗಳು ಎಷ್ಟೋ ಬಗೆಯಲ್ಲಿ ಕ್ಲಾರಿಫೈ ಮಾಡಿದವು. ಇದು ಗುರುಗ್ರಹಕ್ಕೆ ಸಂಬಂಧಿಸಿದ ಸುಮಾರು 1900ಕ್ಕೂ ಹೆಚ್ಚಿನ ಫೋಟೋಗಳನ್ನ ಸೆರೆ ಹಿಡಿದು ಕಳಿಸಿದೆ. ಇದಾದ ಬಳಿಕ ಇದು ಗುರುಗ್ರಹದ ಕಕ್ಷೆ ಮೀರಿ ಶನಿಗ್ರಹದ ವಾತಾವರಣವನ್ನ 1980 ನವೆಂಬರ್ನಲ್ಲಿ ತಲುಪಿತು. ಸುಮಾರು 124,000 ಕಿಲೋಮೀಟರ್ಗಳಷ್ಟು ವ್ಯಾಸವಿರುವ ಶನಿಗ್ರಹದ ಅನೇಕ ರೋಚಕ ಫೋಟೋಗಳನ್ನ ವಿವಿಧ ಆಂಗಲ್ಗಳಲ್ಲಿ ಸೆರೆ ಹಿಡಿದಂತಹ ವೊಯೇಜರ್ 1 ಉಪಗ್ರಹವು ಭೂಮಿಗೆ ರವಾನಿಸಿತು. ಶನಿಗ್ರಹದ ಆಸುಪಾಸಿನಲ್ಲಿರುವ ಅದರ ಟೈಟನ್ ಉಪಗ್ರಹದ ಸಾಕಷ್ಟು ಕಡು ಹಳದಿ ಹಾಗೂ ಆರೆಂಜ್ ವರ್ಣದ ಫೋಟೋಗಳನ್ನ ಇದು ರವಾನಿಸಿತು. ಟೈಟನ್ ಉಪಗ್ರಹ ಸಾಕಷ್ಟು ಬಿಸಿ ಹಾಗೂ ಶಾಖದಿಂದ ಕೂಡಿದ ಉಪಗ್ರಹ. ಇದರ ಮೇಲ್ಮೈನಲ್ಲಿ ದಟ್ಟವಾಗಿ ತೇಲುವ ಆರೆಂಜ್ ವರ್ಣದ ಅನಿಲಗಳಿಂದಾಗಿ ಅದು ಕ್ಲಿಯರ್ ಆಗಿ ಕಾಣೋದೇ ಇಲ್ಲ. ವೊಯೇಜರ್ 1 ಉಪಗ್ರಹವು ಆದಷ್ಟು ಇದರ ಕ್ಲಿಯರ್ ಕಟ್ ಇಮೇಜ್ ಗಳನ್ನ ಕಳಿಸಲು ಟ್ರೈ ಮಾಡಿದೆ. ಇದು ಶನಿಗ್ರಹದ ಅಚ್ಚರಿಗಳನ್ನ ಸಹ ದಾಟಿ ಮುಂದಕ್ಕೆ ಹೋಯಿತು. ಅದು ನಮ್ಮ ಸೀಮಿತ ಬೌಂಡರಿಯಾದ ಸೌರ ವ್ಯೂಹದ ಚೌಕಟ್ಟನ್ನ ಸಹ ಮೀರಿ ಯಾನ ಮಾಡಲು ತವಕಿಸಿತ್ತು. ಇದು ಸಾಕಷ್ಟು ದೂರ ಹೋಗಿ ಒಂದು ಇಮೇಜ್ ರವಾನಿಸಿತು. ನೀವಿಲ್ಲಿ ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ಮೇಲೆ ನೋಡುತ್ತಿರುವ ಈ ಚಿತ್ರವೇ ಅದು ಕಳಿಸಿದಂತಹ ಭೂಮಿಯ ಚಿತ್ರ.
ಇಲ್ಲಿ ಕಪ್ಪು ವರ್ಣದ ಅನಂತಾಕಾಶದಲ್ಲಿ ಸಣ್ಣ ನೀಲಿ ಡಾಟ್ ಒಂದನ್ನ ನೀವು ಗಮನಿಸಬಹುದು. ಇದು ನಾವು ನೀವು ಇರುವ ಭೂಮಿ. ಇಷ್ಟು ಸಣ್ಣ ಚುಕ್ಕಿಯಲ್ಲಿ ಭೂಮಂಡಲದ ಕೋಟಿಗಟ್ಟಲೆ ಜನರಿದ್ದಾರೆ. ಇದೊಂದೇ ಇಮೇಜಿನಿಂದ ಬ್ರಹ್ಮಾಂಡದ ಅಗಾಧತೆಯ ಮುಂದೆ ನಾವೆಷ್ಟು ಕುಬ್ಜರು ಎಂಬುದು ನಮಗಂದಾಜಾಗುತ್ತದೆ. ವೊಯೇಜರ್ 1 ತನ್ನ ಯಾನವನ್ನ ಮುಂದುವರಿಸಿತು. ಅದಕ್ಕೆ ಇನ್ನೂ ಮುಂದೆ ತಾನೇನೆಲ್ಲ ನೋಡಲಿದ್ದೇನೆ ಎಂಬುದರ ಬಗ್ಗೆ ಯಾವ ಅಂದಾಜು ಸಹ ಇರಲಿಲ್ಲ. ಆದರೆ ಅದಕ್ಕೆ ತಾನು ಈ ಸೌರವ್ಯೂಹವನ್ನ ಸಹ ದಾಟಿ ಮುಂದೆ ಹೋಗಲಿರುವ ಬಗ್ಗೆ ವಿಶ್ವಾಸವಿತ್ತು. ಅದು ಭೂಮಿಯ ಚಿತ್ರ ಕಳುಹಿಸಿಕೊಡುವ ಮೂಲಕ ಭೂಮಿಗೆ ಅದು ವಿಧಾತ ತಿಳಿಸಿ ಈ ಅನಂತ ಆಕಾಶದ ಇನ್ನೊಂದು ಮೂಲೆಗೆ ಹೋಗುವ ಬಗ್ಗೆ ಇಡಿಯಾಗಿ ಸೂಚನೆಯನ್ನ ಸಹ ಕೊಟ್ಟಿತ್ತು. ಅದು ಈ ಚಿತ್ರವನ್ನ 1990ರ ಫೆಬ್ರವರಿ 14ರಂದು ರವಾನಿಸಿತ್ತು. ಈ ಚಿತ್ರದಲ್ಲಿ ಅದು ಭೂಮಿಯಿಂದ ಸುಮಾರು 600 ಕೋಟಿ ಕಿಲೋಮೀಟರ್ಗೂ ಸಹ ಹೆಚ್ಚಿನ ದೂರದಲ್ಲಿತ್ತು. ಈ ಸಮಯದಲ್ಲಿ ಅದು ಭೂಮಿಯ ಲೇಯರ್ ಆದಂತಹ ಹಿಲಿಯೋಸ್ಪೇರ್ ಅನ್ನ ಸಹ ದಾಟಿ ಅಂತರಿಕ್ಷದ ಇಂಟರ್ಸ್ಟೆಲ್ಲರ್ಗೆ ಹಾರಿತ್ತು. ಅಂದ್ರೆ ಇದು ಸುಮಾರು 121 ಆಸ್ಟ್ರೋನಾಮಿಕಲ್ ಯೂನಿಟ್ಗಳಷ್ಟು ದೂರದ ಇಂಟರ್ಸ್ಟೆಲ್ಲರ್ ಮೀಡಿಯಂಗೆ ಪ್ರವೇಶ ಪಡೆದಿತ್ತು. ಈ ಮೂಲಕವಾಗಿ ಇದು ಮಾನವನ ಚರಿತ್ರೆಯಲ್ಲಿಯೇ ಇಂಟರ್ಸ್ಟೆಲ್ಲರ್ ಮೀಡಿಯಂಗೆ ಪ್ರವೇಶ ಪಡೆದ ಮೊದಲ ಸ್ಪೇಸ್ ವೆಹಿಕಲ್ ಎಂಬ ಹೆಸರು ಪಡೆಯಿತು. ಇದರ ಬಳಿಕ ನವೆಂಬರ್ 2018ರಲ್ಲಿ ವೊಯೇಜರ್ 2 ಎಂಬ ಉಪಗ್ರಹವು ಈ ಇಂಟರ್ಸ್ಟೆಲ್ಲರ್ ಸ್ಪೇಸ್ಗೆ ಮೊದಲ ಸಲ ಪ್ರವೇಶ ಪಡೆಯಿತು. ಸ್ನೇಹಿತರೆ, ಇಷ್ಟಕ್ಕೂ ಈ ಇಂಟರ್ಸ್ಟೆಲ್ಲರ್ ಮೀಡಿಯಂ ಅಥವಾ ಸ್ಪೇಸ್ ಎಂದರೇನು ಎಂಬ ಬಗ್ಗೆ ಈ ಸರಳ ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡಿಸುತ್ತೇನೆ ಬನ್ನಿ. ಸೂರ್ಯನ ಶಾಖದ ವಾತಾವರಣದ ಸುತ್ತಲೂ ಹಬ್ಬಿರುವ ಪದರವನ್ನ ಹಿಲಿಯೋಸ್ಪಿಯರ್ ಎಂದು ಕರೆಯುತ್ತಾರೆ. ಈ ಪದರವನ್ನೇ ಇಂಟರ್ಸ್ಟೆಲ್ಲರ್ ಮೀಡಿಯಂ ಎಂದು ಕರೆಯೋದು. ಅಂದ್ರೆ ಇಲ್ಲಿಯವರೆಗೂ ಸೂರ್ಯನ ಬೆಳಕಿನ ಮಿತಿ ಮುಗಿಯುತ್ತದೆ. ಇಲ್ಲಿ ಸೂರ್ಯನಿಂದ ಬರುವ ಹಾಗೂ ಇತರೆ ಮೂಲಗಳಿಂದ ಬರುವ ಅತ್ಯಂತ ಹಾನಿಕಾರಕ ಕಿರಣಗಳು ಸಹ ಇರುತ್ತವೆ. ಇವು ನಮ್ಮ ಭೂಮಿಯ ಮೇಲ್ಮೈನ ವಾತಾವರಣಕ್ಕೂ ಹಾಗೂ ಇಡೀ ಸೌರವ್ಯೂಹಕ್ಕೂ ಸಹ ಅತ್ಯಂತ ಹಾನಿಕಾರಕ. ವಿಜ್ಞಾನಿಗಳು ಈ ವಲಯದಲ್ಲಿ ಕೇಳಿಬರುವ ಅಂತರಿಕ್ಷದ ಸದ್ದನ್ನ ಸಹ ಗ್ರಹಿಸಿ ಸೆರೆ ಹಿಡಿದಿದ್ದಾರೆ. ಇದನ್ನ ಕೇಳಲು ತುಸು ಭಯವೂ ಸಹ ಆಗುತ್ತದೆ. ಅದನ್ನೊಮ್ಮೆ ನೀವು ಸಹ ಕೇಳಿ. ಈ ವೊಯೇಜರ್ 1ನ ಯಾತ್ರೆ ಇಂದಿಗೆ ಶುರುವಾಗಿ 45 ವರ್ಷಗಳಿಗೂ ಸಹ ಹೆಚ್ಚು ಸಮಯವಾಗುತ್ತಾ ಬಂದಿದೆಯಾದರೂ ಇನ್ನೂ ಸಹ ನಿಂತಿಲ್ಲ. ಅದು ಮುಂದುವರಿಯುತ್ತಲೇ ಇದೆ. ಈ ಯಾತ್ರೆಯು ಬ್ರಹ್ಮಾಂಡದ ಅನೇಕ ಕೌತುಕಮಯ ಸ್ಥಳಗಳನ್ನೆಲ್ಲ ತಾನು ವೀಕ್ಷಣೆ ಮಾಡಿದೆ. ಈ ವೊಯೇಜರ್ 1ನ ಯಾನವು ತಾನು ಸಂಪೂರ್ಣ ಕಂಪ್ಯೂಟರ್ನ ನಿಯಂತ್ರಣದಲ್ಲಿಯೇ ಇರುವ ವಿಶ್ವದ ಮೊಟ್ಟ ಮೊದಲ ಅಂತರಿಕ್ಷ ಯಾನ ಎಂದು ಹೆಸರು ಪಡೆದಿದೆ. ಈ ಯಾನದಲ್ಲಿ ಬಳಕೆಯಾಗಿರುವ ವೊಯೇಜರ್ನ ಸಂದೇಶವನ್ನ ವಿಶ್ವದ ಹಲವು ಮೂಲೆಯಿಂದ ಗ್ರಹಿಸಲು ಭೂಮಿಯ ಅಲ್ಲಲ್ಲಿ ಬೃಹದಾಕಾರದ ಆಂಟನಾ ರಿಸೀವರ್ಗಳನ್ನ ಸಹ ಇರಿಸಲಾಗಿದೆ. ಇವು ಸದಾ ಗಸ್ತು ಹೊಡೆಯುತ್ತಾ ಅಂತರಿಕ್ಷದಿಂದ ಬರುವ ಎಲ್ಲಾ ಬಗೆಯ ಸಿಗ್ನಲ್ಗಳನ್ನ ಸಹ ಗ್ರಹಿಸಲು ರೆಡಿಯಾಗಿ ನಿಂತಿವೆ. ಈಗ ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಸಿಗಲು ಹೇಗೆ ಎಲ್ಲಾ ಕಡೆ ಸಿಮ್ ಸಂಸ್ಥೆಯವರು ಬೃಹದಾಕಾರದ ಟವರ್ ಹಾಕಿ ನಿಮಗೆ ಇಂಟರ್ನೆಟ್ ಸೌಲಭ್ಯವನ್ನ ಅನುಕೂಲ ಮಾಡಿದ್ದಾರೋ, ಅದೇ ರೀತಿ ನಾಸಾದವರು ಸಹ ಸುತ್ತೆಲ್ಲ ಕಡೆ ವೊಯೇಜರ್ ನೀಡಬಹುದಾದ ಸಂದೇಶವನ್ನ ಗ್ರಹಿಸಲು ಬೃಹದಾಕಾರದ ರಿಸೀವರ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ಭೂಮಿಯ ಇಲ್ಲಿಂದ ವೊಯೇಜರ್ನ ಕಡೆಗೆ ನಾಸಾದವರು ಏನೇ ಸಂದೇಶ ಕಳಿಸಲಿ ಅದು 20 ಗಂಟೆಗಳ ಒಳಗಾಗಿ ವೊಯೇಜರ್ ಇರುವ ಕಕ್ಷೆಯನ್ನ ಸುಲಭವಾಗಿ ತಲುಪಲು ಸಾಧ್ಯವಿದೆ. ಈ ಸಂದೇಶವನ್ನ ವೊಯೇಜರ್ನ ಸೆನ್ಸಿಟಿವ್ ಸೆನ್ಸರ್ಗಳು ಗ್ರಹಿಸುತ್ತವೆ ಹಾಗೂ ಅದಕ್ಕೆ ಪ್ರತಿಯಾಗಿ ಸೂಕ್ತ ಸ್ಪಂದನೆಯನ್ನ ವೊಯೇಜರ್ 1 ಭೂಮಿಗೂ ಸಹ ಅಷ್ಟೇ ಕ್ಷಿಪ್ರವಾಗಿ ಕಳಿಸುತ್ತದೆ. ಕೆಲವೊಮ್ಮೆ ವೊಯೇಜರ್ನಿಂದ ಬರುವ ಸಿಗ್ನಲ್ಗಳು ಗ್ರಹಿಸಲು ಬಹಳ ವೀಕ್ ಹಾಗೂ ದುರ್ಬಲವಾಗಿರುತ್ತವೆ. ಹೀಗಾಗಿ ಅನೇಕ ವೇಳೆಯಲ್ಲಿ ನಾಸಾದ ಈ ಟವರ್ಗಳಿಗೆ ಇದನ್ನ ಸೆರೆ ಹಿಡಿಯೋದೇ ದುಸ್ತರವಾಗಬಹುದು. ಆಗ ಅದು ಡೀಪ್ ಸ್ಪೇಸ್ ನೆಟ್ವರ್ಕ್ ಕಂಟ್ರೋಲ್ ರೂಮ್ ಅನ್ನ ಸಹಾಯಕ್ಕೆ ಬಳಸಿಕೊಳ್ಳುತ್ತದೆ. ನಾಸಾದ ವಿಜ್ಞಾನಿಗಳ ಪ್ರಕಾರ ಇದೀಗ ವೊಯೇಜರ್ 1 ಬ್ರಹ್ಮಾಂಡದ ಎಂತಹ ಅಜ್ಞಾತ ಹಾಗೂ ಕ್ಷುದ್ರ ಸ್ಥಳದಲ್ಲಿದೆ ಎಂದ್ರೆ ಅಲ್ಲಿ ಗಾಢಾಂಧಕಾರದ ಹೊರತಾಗಿ ಬೇರೇನೂ ಸಹ ಇಲ್ಲವೇ ಇಲ್ಲ. ಇದೀಗ ಎಲ್ಲೋ ಗಸ್ತು ಹೊಡೆಯುತ್ತಿರುವ ವೊಯೇಜರ್ ಈ ಗಾಢಾಂಧಕಾರದ ದಿಸೆಯಿಂದಾಗಿ ತನ್ನೆರಡು ಕ್ಯಾಮೆರಾಗಳನ್ನ ಸಹ ಬಂದ್ ಮಾಡಿಕೊಂಡಿದೆ. ಅದೀಗ ಕೇವಲ ಮ್ಯಾಗ್ನೆಟಿಕ್ ಫೀಲ್ಡ್ ಹಾಗೂ ಸೋಲಾರ್ ವಿಂಡ್ ಗಳನ್ನ ಆಶ್ರಯಿಸಿದ ಉಪಕರಣಗಳನ್ನ ಮಾತ್ರವೇ ಬಳಸುತ್ತಿದೆ. ಇದೀಗ ವೊಯೇಜರ್ 1 ಭೂಮಿಯಿಂದ ಸುಮಾರು 169 ಆಸ್ಟ್ರೋನಾಮಿಕಲ್ ಯೂನಿಟ್ಗಳಷ್ಟು ದೂರದಲ್ಲಿದೆ. ಇಲ್ಲಿ ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಅದು ಸುಮಾರು 155 ಮಿಲಿಯನ್ ಕಿಲೋಮೀಟರ್ ದೂರ ಎಂದರ್ಥ. ಈ ಅಂತರಿಕ್ಷ ಯಾನವು ಪ್ಲೂಟೋನಿಯಂ ಸಿಲ್ಕ್ ಪರ್ವರ್ಡ್ ಬ್ಯಾಟರಿ ಕೇಬಲ್ಗಳ ಸಹಾಯದಿಂದ ಮುನ್ನಡೆಯುತ್ತಿದೆ. ಇದು ವಾತಾವರಣದ ಹೀಟ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಪರಿವರ್ತಿಸಿ ಬಳಸಿಕೊಳ್ಳುತ್ತದೆ. ಇದು ಭೂಮಿಯಿಂದ ದಿನ ದಿನಕ್ಕೂ ದೂರವಾಗುವುದರ ಜೊತೆಗೆ
ಜೊತೆ ಅದು ಕಳುಹಿಸುವ ಸಂದೇಶಗಳನ್ನ ಸಹ ನಾವು ಗ್ರಹಿಸೋದರ ಸಮಯ ಹಿಗ್ಗುತ್ತಲೇ ಸಾಗುತ್ತಿದೆ. ವರದಿಗಳ ಪ್ರಕಾರ 2025ರವರೆಗೂ ಸಹ ವೊಯೇಜರ್ 1 ಕೆಲಸ ನಿರ್ವಹಿಸುತ್ತದೆ. ಆದರೆ ಆ ಬಳಿಕ ಇದರ ಉಪಕರಣಗಳು ಬ್ಯಾಟರಿಗಳು ನಿಷ್ಕ್ರಿಯಗೊಂಡು ಇದು ಕಾರ್ಯ ನಿಲ್ಲಿಸಿ ತಟಸ್ಥವಾಗಬಹುದು ಎಂದು ಅಂದಾಜಿಸಲಾಗಿದೆ. ಇದು ಯಾವಾಗ ತಟಸ್ಥವಾಗುತ್ತದೋ ಆ ಕ್ಷಣದಿಂದ ಇದರ ಜೊತೆಗಿನ ನಮ್ಮ ಸಂಪರ್ಕವು ಶಾಶ್ವತವಾಗಿ ಕೊನೆಯಾಗುತ್ತದೆ. ಸಂಪರ್ಕ ಶಾಶ್ವತವಾಗಿ ಕಡಿತಗೊಂಡರೂ ಸಹ ಅದು ಅಂತರಿಕ್ಷದಲ್ಲಿ ನಿರ್ಭಯವಾಗಿ ಯಾರ ತಡೆಯೂ ಸಹ ಇರದೆ ಚಲಿಸುತ್ತಲೇ ಇರುತ್ತದೆ. ಅಲ್ಲಿಂದಾಚೆಗೆ ನಮಗೂ ಈ ವೊಯೇಜರ್ಗೂ ಯಾವುದೇ ಸಂಬಂಧವಿರೋದಿಲ್ಲ ಎಂಬುದು ತಜ್ಞರ ಸದ್ಯದ ವಾದ. ಈ ವೊಯೇಜರ್ 1 ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.